ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಆಲ್ಮೋಸ್ಟ್ 7 o'clock ಆಗ್ತಾ ಬಂತು, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮತ್ತೆ ನನಗೋಸ್ಕರ ಟ್ರಿಪ್ಪಿಂದ ಏನು ತೊಗೊಬಂದರು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಮದುವೆಯಲ್ಲಿ ನಾನು ಸ್ಯಾರಿ ಅಂದರೆ ನಾನು ಶಾಪಿಂಗ್ಗೆ ಅಂತ ಹೋದಾಗ ದೊಡ್ಡ ದೊಡ್ಡ ಏನಂತಾರೆ, ಏನು ಮಮ್ಮಿ, ಏನು ಅಂತಾರೆ ಎಲ್ಲ ಎರಡೆರಡು ಮೈಂಡಲ್ಲಿ ಮಾಡಿದ ಶಾಪಿಂಗ್ ಅದು. ಆದ್ರೂ ಅಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ನಿಮಗೆ ತೋರಿಸ್ತೀನಿ ಯಾವುದೆಲ್ಲ ಕಲೆಕ್ಷನ್ಸ್ನ ತೊಗೊಂಡಿದ್ದೆ, ನಾನು ಯಾವ ಥರ ಮಿಸ್ ಮ್ಯಾಚ್ ಮಾಡಿದೆ, ಮತ್ತು ಯಾವುದಕ್ಕೋ ತೊಗೊಂಡು ಇನ್ಯಾವುದಕ್ಕೋ ವೇರ್ ಮಾಡಿದ್ದು ಇವನ್ನೆಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಇವಾಗ ಮತ್ತೆ ನನಗೋಸ್ಕರ ಟ್ರಿಪ್ಪಿಂದ ಏನು ತೊಗೊಬಂದು ಅನ್ನೋದನ್ನ ತೋರಿಸ್ತೀನಿ. ಫಸ್ಟ್ ಇದು ಕರಿಮಣೆದು ಚೈನ್ ತೊಗೊಬಂದಿದ್ದಾರೆ. ಇದು ನನಗೊಂದು, ನಮ್ಮಮ್ಮಗೊಂದು, ಇಬ್ಬರಿಗೂ ಒಂದೊಂದನ್ನು ತೊಗೊಬಂದಿದ್ದಾರೆ. ಚೈನು ಕರಿಮಣೆದು ನನಗೆ, ನಮ್ಮಮ್ಮಗೆ ಇದು. ಆ್ಯಂಡ್ ನನ್ನ ತಂಗಿಗೆ ಈ ಥರ ಫ್ಯಾನ್ಸಿಯಾಗಿ ರೆಡ್ ಬೀಡ್ಸ್ ವಿತ್ ಸಿಲ್ವರ್ ಬೀಡ್ಸ್ ಇರೋದು ಚೈನ್ನ ತೊಗೊಬಂದಿದ್ದಾರೆ. ಇದನ್ನು ನಾರ್ಮಲಾಗಿ ಫ್ಯಾನ್ಸಿಯಾಗಿ ವೇರ್ ಮಾಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆ ಇದು ಒಂದು ಚೈನ್ನ ತಂದಿದ್ದಾರೆ. ಇದು ಅಷ್ಟೇ ಗೋಲ್ಡ್ ಬೀಡ್ಸ್ ಜೊತೆ ಬರುತ್ತೆ, ಗೋಲ್ಡ್ ವಿತ್ ರೆಡ್ ಬೀಡ್ಸ್ ಜೊತೆ. ಇದಿಷ್ಟು ಚೈನ್ನ ನನಗೆ, ನನ್ನ ತಂಗಿಗೆ, ನಮ್ಮಮ್ಮಗೆ ತೊಗೊಬಂದಿರೋದು. ಆ್ಯಂಡ್ ಇದು ಟೊಪ್ಪಿ, ಇದೊಂದು, ಇದ್ರ ಜೊತೆ ಇನ್ನೊಂದು ತಂದಿದ್ದಾರೆ. ಇದೆರಡನ್ನು ಒಂದು 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 ನನ್ನ ಹಸ್ಬೆಂಡ್ಗೆ, ಒಂದು ನಮ್ಮ ಅಪ್ಪಗೆ ಇದು ಟೊಪ್ಪಿ ತೊಗೊಬಂದಿರೋದು. ನೈಟ್ ಟೈಮ್ ಎಲ್ಲ ಲೇಟ್ ಆಗುತ್ತಲ್ಲ, ಆವಾಗ ಹಾಕೊಳ್ಳೋಕ್ಕೆ ಅಂತ ತೊಗೊಬಂದಿರೋದು. ಇನ್ನೊಂದು ಟೊಪ್ಪಿ ಇದನ್ನ ನನಗೋಸ್ಕರ ತೊಗೊಬಂದಿದ್ದಾರೆ. ಕರೆಕ್ಟಿಗಿದೆಯಾ ಮಮ್ಮಿ? ಇದು ನನಗೋಸ್ಕರ ತೊಗೊಬಂದಿರೋದು. ಆ್ಯಂಡ್ ಇದ್ರ ಜೊತೆಗೆ ಶಾಲ್ ತೊಗೊಬಂದಿದ್ದಾರೆ, ಚಳಿಗೆ ಹೊಚ್ಕೊಳ್ಳೋಕ್ಕೆ. ನಾನಿವಾಗ ಹೊಚ್ಕೊಳ್ಳೋಣ ಅಂತ ತೊಗೊಂಡು ನೆನಪಾಗಿ ಈ ವ್ಲಾಗ್ನ ಮಾಡ್ತಾ ಇರೋದು. ಮತ್ತೆ ನನಗೋಸ್ಕರ ಏನೇನು ತೊಗೊಬಂದಿದ್ದು ಅಂತ ತೋರಿಸೋದಕ್ಕೆ. ಆ್ಯಂಡ್ ಅಷ್ಟೇ, ಇಷ್ಟು ಮತ್ತೆ ನನಗೆ, ನಮ್ಮ ಮನೆಯವ್ರಿಗೆ ಎಲ್ಲ ತೊಗೊಬಂದಿರೋ ಅಂಥ ಐಟಮ್ಸ್ ಟ್ರಿಪ್ಪಿಂದ. ಆ್ಯಂಡ್ ಇವಾಗ ಫಸ್ಟ್ ಸ್ಯಾರಿ ಕಲೆಕ್ಷನ್ಗೆ ಹೋಗೋಣ. ಫಸ್ಟ್ ನಾನು ತೋರಿಸ್ತಾ ಇರೋ ಸ್ಯಾರಿ ಬಂದು ನಂದು ರಿಸೆಪ್ಷನ್ ಸ್ಯಾರಿ. ಇದು ನನ್ನ ರಿಸೆಪ್ಷನ್ ಸ್ಯಾರಿ, ಬ್ಲೂ ಕಲರ್ದು. ನಮ್ಮ ಈ ಕಲರ್ನ ನೋಡಿ ಏನಂತಾರೆ, ರಾಯಲ್ ಬ್ಲೂ ಕಲರ್. ಇದನ್ನ ನೋಡಿನೇ ನಮ್ಮಮ್ಮ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ರಾಯಲ್ ಬ್ಲೂ ಕಲರ್ ಸ್ಯಾರಿನೇ ಬೇಕು ಅಂತ ಲಕ್ಷ್ಮಿ ಗುಡ್ಸಕ್ಕೂ ನಮ್ಮಮ್ಮ ಹತ್ರನೂ, ಮಮ್ಮಿಗೊಂದು ಗಿಫ್ಟ್ ಮಾಡಿದ್ದೆ ನಾನು ಲಾಸ್ಟ್ ಇಯರ್ ಗಣೇಶ ಹಬ್ಬದಲ್ಲಿ. ಅದು ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಸ್ಯಾರಿ ಏನೋ ಟೇರಾಯಿತು ಅಂತ ಕೊಟ್ಬಿಟ್ರು, ಅದನ್ನು ಹಾಕ್ಕೋಬಾರ್ದು ಮತ್ತೆ ಅಂತ. ಸೊ ಇವಾಗ ಮತ್ತೆ ನಮ್ಮಮ್ಮ ಲಕ್ಷ್ಮಿ ಗುಡಿಸಿ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಅದೇ ರಾಯಲ್ ಬ್ಲೂ ಕಲರ್ ಸ್ಯಾರಿನೇ ತೊಗೊಂಡಿದ್ದಾರೆ. ನೋಡಿರ್ತೀರ ವರಮಹಾಲಕ್ಷ್ಮಿ ಸ್ಯಾರಿ ಶಾಪಿಂಗ್ ಬ್ಲಾಗಲ್ಲಿ ನಾನು ಅದನ್ನು ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ಅದನ್ನು ಚೆಕ್ ಮಾಡ್ಕೊಬನ್ನಿ. ಇದನ್ನು ನನ್ನ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು. ಇದನ್ನು ನಾನು ತೊಗೊಳಕ್ಕೆ ಅಂತ ಹೋದಾಗ ಫಸ್ಟ್ ನನ್ನ ಮೈಂಡಲ್ಲಿ ಇದ್ದಿದ್ದು ನನ್ನ ರಿಸೆಪ್ಷನ್ಗೆ ನಾನು ಲೆಹೆಂಗಾ ಬೇಕು ಅಂತ, ಲೆಹೆಂಗಾ ತೊಗೋಬೇಕು ಅಂತ. ನಾನು ಇದನ್ನು ತೊಗೊಂಡಿದ್ದು ಬಂದು ಪೋತಿಸಲ್ಲಿ ತೊಗೊಂಡಿದ್ದು. ನನ್ನ ಸ್ಯಾರಿ ಕಲೆಕ್ಷನ್, ಮದುವೆ ಸ್ಯಾರಿ ಕಲೆಕ್ಷನ್ 2 ಸ್ಯಾರಿನೂ, ಮುಹೂರ್ತದ್ದು ಮತ್ತು ಮುಹೂರ್ತಕ್ಕೆ ಅಂತ ತೊಗೊಂಡಿದ್ದು ಸ್ಯಾರಿ ಮತ್ತು ರಿಸೆಪ್ಷನ್ ಸ್ಯಾರಿ ಎರಡೂ ನಾನು ಪೋತಿಸಲ್ಲೇ ತೊಗೊಂಡಿದ್ದು. ಚಿಕ್ಕಪೇಟೆ ಪೋತಿಸಲ್ಲಿ ತೊಗೊಬಂದಿದ್ದು ನಾನು ಸ್ಯಾರಿನ. ಆ್ಯಂಡ್ ಇದು ಸ್ಯಾರಿ ಈ ಥರ ಇದೆ.
ಇದಕ್ಕೆ ನಾನು ನೀವು ಅಬ್ಸರ್ವ್ ಮಾಡ್ಬೋದು, ಸ್ಯಾರಿಯಲ್ಲಿ ಈ ಥರ ಗರುಡ ಬಂದಿದೆ, ಗೋಲ್ಡ್ ಕಲರ್ ಜರಿಯಲ್ಲಿ ಗರುಡ ಬಂದಿದೆ. ಇದಕ್ಕೆ ಕುಚ್ಚನ ಬಂದು ನಮ್ಮ ಆಂಟಿ ಇದ್ರು, ಇಂದು ಆಂಟಿ ಅಂತ, ಅವ್ರ ಹತ್ರನೇ ಹಾಕ್ಸ್ಕೊಂಡಿದ್ದು ನಾನು. ನನ್ನ ಮದುವೆ ಸ್ಯಾರಿದು ರಿಸೆಪ್ಷನ್ ಒಂದೊತ್ತೆ ನಾನು ಕುಚ್ಚು ಹಾಕ್ಸಿದ್ದು. ಇದು ಈ ಥರ ಇದೆ ಸ್ಯಾರಿ. ಇದ್ರದ್ದು ಬ್ಲೌಸ್ ಬಂದು ಈ ಥರ ವರ್ಕ್ ಮಾಡಿಸಿದ್ದೆ. ಫ್ರಂಟ್ ಈ ಥರ ಇದೆ. ಇನ್ನೊಂದು ಸೈಡ್ ವರ್ಕ್ ಮಾಡಿಸಿರ್ಲಿಲ್ಲ, ಬಿಕಾಸ್ ಇದು ಕವರ್ ಆಗುತ್ತೆ ಅನ್ನೋದಕ್ಕೆ ಇದನ್ನ ನಾನು ವರ್ಕ್ ಮಾಡಿಸಿಲ್ಲ. ಇದು ಈ ಕಡೆ ಸೈಡ್ ಮಾತ್ರನೇ ವರ್ಕ್ ಮಾಡಿಸಿದ್ದೆ. ಆ್ಯಂಡ್ ಸ್ಲೀವ್ಸಿಗೂ ಅಷ್ಟೇ ಫುಲ್ ಬಾರ್ಡರ್ನ ಯೂಸ್ ಮಾಡಿ ಕೆಳಗಡೆ ಈ ಥರ ವರ್ಕ್ ಮಾಡಿಸಿದ್ದೀನಿ. ಆ್ಯಂಡ್ ಸ್ಯಾರಿಯಲ್ಲಿ ಗರುಡ ಬಂದಿತ್ತಲ್ಲ, ಆ ಗರುಡನ ಇಲ್ಲಿ ಹಾಕ್ಸಿದ್ದೀನಿ ನಾನು ಸ್ಯಾರಿಗೆ, ಸಾರಿ ಬ್ಲೌಸ್ಗೆ. ಸ್ಯಾರಿಯಲ್ಲಿ ಗರುಡ ಬಂದಿತ್ತಲ್ಲ ಅದನ್ನ ಇಲ್ಲಿ ಹಾಕ್ಸಿದ್ದೀನಿ ವರ್ಕ್ ಮಾಡಿಸಿ. ಓಕೆ, ಸೊ ಈ ಥರ ಇದೆ. ಇದು ನನ್ನ ರಿಸೆಪ್ಷನ್ದು. ನೆಕ್ಸ್ಟ್ ಸ್ಯಾರಿ ಬಂದು ನಾನು ಮುಹೂರ್ತಕ್ಕೆ ವೇರ್ ಮಾಡಿರೋದು. ಈ ಸ್ಯಾರಿನ ಹೆವಿ ವೆಯ್ಟ್ ಐತೆ ಮಮ್ಮಿ, ಎಷ್ಟು ತೂಕ ಐತೆ ಗೊತ್ತಾ ಇದು. ಈ ಸ್ಯಾರಿನ ನಾನು ಮುಹೂರ್ತಕ್ಕೆ ವೇರ್ ಮಾಡಿದ್ದು. ಆ್ಯಕ್ಚುಲಿ ಇದ್ರದ್ದು ಸ್ಟೋರಿನೇ ಬೇರೆ ಇದೆ. ನಾನು ಇದನ್ನ ಮುಹೂರ್ತಕ್ಕೆ ಅಂತ ತಗೊಂಡೇ ಇಲ್ಲ. ಅಂದರೆ ಆ್ಯಕ್ಚುಲಿ ಏನಾಗಿದ್ದು ಅಂದರೆ, ನಾನು ಪೋತೀಸಲ್ಲಿ ಮುಹೂರ್ತಕ್ಕೆ ಅಂತ ತಗೊಂಡಿದ್ದ ಸ್ಯಾರಿನೇ ಬೇರೆ. ಎಕ್ಸ್ಕ್ಯೂಸ್ ಮಿ, ಅದನ್ನ ತೋರಿಸ್ತೀನಿ. ಬಟ್ ನಾನು ಇದನ್ನ ವೇರ್ ಮಾಡಿದ್ದು ಮುಹೂರ್ತಕ್ಕೆ. ಇದು ನಾರ್ಮಲ್ ವಿಜಯಪುರದಲ್ಲಿ ವೆಂಕಟಾಪುರ ಹತ್ರ ಒಂದು ಶಾಪಲ್ಲಿ ತಗೊಬಂದಿದ್ದು ನಾನು ಈ ಸ್ಯಾರಿನ. ಹುಡುಗನ ಮನೆ ಕಡೆಯಿಂದ 5 ಸೀರೆ ಕೊಡಬೇಕು ಅಂತಾರಲ್ಲ, ಆ 5 ಸೀರೆಯಲ್ಲಿ ಇದು ಒಂದು ಸೀರೆ, ಒಂದು ರಿಸೆಪ್ಷನ್ದು, ಒಂದು ಮುಹೂರ್ತದ್ದು, ಮತ್ತು ಎಂಗೇಜ್ಮೆಂಟ್ಗೆ ಅಂತ ಒಂದು ಕೊಡೋ ಸ್ಯಾರಿ. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ 2 ಸ್ಯಾರಿ ಕೊಡ್ತಾರಲ್ಲ, ಅದರಲ್ಲಿ ಎಕ್ಸ್ಟ್ರಾ ಈ ಸ್ಯಾರಿ ತೊಗೊಂಡಿದ್ದೆ ನಾನು. ಇದನ್ನ ಲಾಸ್ಟ್ ಮೂಮೆಂಟಲ್ಲಿ ಮುಹೂರ್ತಕ್ಕೆ ಅಂತ ನಾನು ಚೇಂಜ್ ಮಾಡಿದ್ದು. ಇದು ಫುಲ್ ಪ್ಲೇನ್ ಇತ್ತು, ಈ ಥರ ಫುಲ್. ಒಂದು ನಿಮಿಷ ನೋಡಿ, ಈ ಥರ ಇಲ್ಲಿಂದ ಫುಲ್ ಪ್ಲೇನ್ ಇತ್ತು. ನಾನು ಇದಕ್ಕೆ ಲೇಸ್ ಬರುತ್ತಲ್ಲ, ಸ್ಟೋನ್ ವರ್ಕ್ ಇರೋ ಲೇಸ್ ಬರುತ್ತಲ್ಲ, ಅದನ್ನ ತಗೊಂಡು ಕೆಳಗಡೆ ಮತ್ತೆ ಇಲ್ಲಿ ಪಲ್ಲು ಪಾರ್ಟ್ ಬರುತ್ತಲ್ಲ, ಇಲ್ಲಿ ಮಾತ್ರ ಅಟ್ಯಾಚ್ ಮಾಡಿಸಿದ್ದೆ. ಏನಕ್ಕೆ ಅಂದರೆ ಫುಲ್ ಸಿಂಪಲ್ ಆಗಿ ಇದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅನ್ನೋದಕ್ಕೆ. ಅದು ನನ್ನ ಮದುವೆ ಬೇರೆ ಆಗಿರೋದ್ರಿಂದ ಸಿಂಪಲ್ ಆಗಿದ್ರು, ಸಿಂಪಲ್ ಆಗೂ ಇರಬಾರ್ದು, ಜಾಸ್ತಿ ವೇಸ್ಟ್ ಮಾಡಬಾರ್ದು ದುಡ್ಡನ್ನ ಅನ್ನೋ ರೀಸನ್ಗೆ ಲಾಸ್ಟ್ ಮೂಮೆಂಟಲ್ಲಿ ಇದನ್ನ ನಾನು ತಗೊಂಡಿದ್ದು. ಇದನ್ನ ಚೂಸ್ ಮಾಡಿದ್ದು. ಇದಕ್ಕೆ ಸಿಲ್ವರ್ ಜರಿ ಬಂದಿದೆ, ಅದಕ್ಕೆ ನಾನು ಇಲ್ಲಿ ಬಾರ್ಡರ್ಸಿಗೂ ಅಷ್ಟೇನೆ ಗೋಲ್ಡ್ ವಿತ್ ಸಿಲ್ವರ್ ಇರೋದನ್ನ ಅಟ್ಯಾಚ್ ಮಾಡಿಸಿದ್ದೆ ಲೇಸ್ನ. ಇದ್ರದ್ದು ಬ್ಲೌಸ್ ಬಂದು ನಾನು ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ, ಮಿಷಿನಲ್ಲಿ ಥ್ರೆಡ್ ವರ್ಕಿಂಗ್ ಮಾಡಿಸಿದ್ದೆ. ಈ ಥರ ಇದೆ. ನಾನು ಯಾಕೆ ಮುಹೂರ್ತದ ಸ್ಯಾರಿ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ, ಮುಹೂರ್ತದಲ್ಲಿ ಅಕ್ಷತೆ ಕಾಳು ಹಾಕ್ತಾರೆ, ಮತ್ತು ಅರಿಶಿನ ಇಡ್ತಾ ಇರ್ತಾರೆ, ನಾವು ಕೈಯೆಲ್ಲ ಒದ್ದೆ ಆಗಿರುತ್ತೆ, ಹೆಂಗಂದ್ರೆ ನಂಗೆ ಸ್ಯಾರಿ ಮುಟ್ಟಿದಾಗ ಅಷ್ಟು ಕಾಸ್ಟ್ಲಿ ಸ್ಯಾರೀಸ್ನೆಲ್ಲ ಹಂಗೆ ಹ್ಯಾಂಡಲ್ ಮಾಡಿದಾಗ ಗಲೀಜಾಗುತ್ತೆ, ಮತ್ತು ಅದನ್ನು ವಾಶ್ ಮಾಡೋದು, ಡ್ರೈ ಕ್ಲೀನಿಗೆ ಕೊಡೋದು ಅದೆಲ್ಲ ಬೇಡ ಅಂತ ಹೇಳಿ ನಾನು ಮುಹೂರ್ತದ ಸ್ಯಾರಿನ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿಸಿದ್ದು. ಸೊ ಇದು ಬ್ಲೌಸು ಕೂಡ ಅಷ್ಟೇ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ಯಾಕಂದರೆ ಒಂದು ಸರಿ ಹಾಕಿದ್ಮೇಲೆ ಮತ್ತೆ ನಾವು ಅದನ್ನು ಸ್ಯಾರಿನ ಯೂಸ್ ಮಾಡೋದಿಲ್ಲ ಮುಹೂರ್ತದ್ದು, ಅದನ್ನ ಹಂಗೆ ಎತ್ತಿಡಬೇಕಾಗತ್ತೆ. ಅದರಿಂದ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ ಮುಹೂರ್ತದ ಸ್ಯಾರಿ ಮೇಲೆ. ಸೊ ಜಸ್ಟ್ ಥ್ರೆಡ್ ವರ್ಕ್ ಮಾಡಿಸಿದ್ದೆ. ಇದು ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿರೋದು. ನಾನು ಮುಹೂರ್ತಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿನ ಕೂಡ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನನಗೇನಾದ್ರು ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಇದೆ ಫೋಟೋಸು, ಇದು ಸ್ಯಾರಿ ವೇರ್ ಮಾಡಿರೋದ್ರದ್ದು ಫೋಟೋನ ವಿಡಿಯೋದಲ್ಲಿ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಇದು ಬ್ಲೌಸ್ ಡಿಸೈನು, ಬ್ಯಾಕ್ ಸೈಡ್ ಈ ಥರ ಇದೆ. ಆ್ಯಂಡ್ ಜಸ್ಟ್ ನನ್ನ ಮದುವೆಗೆ ಆಲ್ಮೋಸ್ಟ್ 15 ಡೇಸ್ ಇದೆ ಅನ್ನುವಾಗ ಈ ಸ್ಯಾರಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಚೇಂಜ್ ಮಾಡಿದ್ದು. ಆ ಸ್ಯಾರಿ ಬೇಡ, ಇದನ್ನು ಹಾಕ್ಕೊತೀನಿ ಅಂತ. ಸೊ ಫೈನಲಿ ಇದು ಮುಹೂರ್ತಕ್ಕೆ ನಾನು ಹಾಕ್ಕೊಂಡಿದ್ದ ಸ್ಯಾರಿ.
ಆ್ಯಂಡ್ ನಾನು ಮುಹೂರ್ತಕ್ಕೆ ಅಂತ ತಗೊಂಡಿದ್ದ ಸ್ಯಾರಿನ ನಾನು ಇನ್ನೂ ವೇರ್ ಮಾಡೇ ಇಲ್ಲ. ಬಟ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿಸಿ ಇಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆಗಿದ್ದು. ಆ್ಯಂಡ್ ನಾನು ಮುಹೂರ್ತಕ್ಕೆ ಅಂತ ತಗೊಂಡಿದ್ದು ಸ್ಯಾರಿ ಬಂದು ಇದು. ನನ್ನ ಹಸ್ಬೆಂಡ್ ಮನೆ ಕಡೆ ವೈಟ್ ಅದೇ ಸ್ಯಾರಿ ಹಾಕ್ಕೋಬೇಕು ಅಂತ ಇಲ್ಲ, ಅವ್ರ ಕಡೆ ಕಲರ್ ಸ್ಯಾರಿನೇ ಅಂತ ಹಾಕ್ಕೊಳ್ಳೋದು. ಅವ್ರು ನನಗೆ ಅಂತ ಪೋತಿಸಲ್ಲಿ ಬ್ಲೂ ಕಲರ್ ಒಂದು ಮತ್ತು ಗ್ರೀನ್ ವಿತ್ ಒಂಥರ ಪಿಕಾಕ್ ಕಲರ್ ಶೇಡಲ್ಲಿ ಬಂದಿದೆ. ಇದನ್ನ ಕೊಡಿಸಿದ್ರು ನನಗೆ ಪೋತಿಸಲ್ಲಿ. ಇದು ಗ್ರೀನ್ ಕಲರ್, ಗ್ರೀನ್ ವಿತ್ ಪಿಕಾಕ್ ಶೇಡಲ್ಲಿದೆ. ಈ ಸ್ಯಾರಿನ ನನಗೆ ಅವ್ರು ಕೊಡಿಸಿದ್ದು. ಬಟ್ ನಾನು ಇದನ್ನು ಇನ್ನೂ ವೇರ್ ಮಾಡೇ ಇಲ್ಲ, ಹಾಕ್ಕೊಳ್ಳೋಣ ಅಂತ ಇದ್ದೆ. ಬಟ್ ವೇರ್ ಮಾಡೋಕ್ಕೆ ಹಾಗೇ ಇಲ್ಲ, ಇನ್ನೂ ಟೈಮ್ ಬಂದಿಲ್ಲ ವೇರ್ ಮಾಡೋದಕ್ಕೆ. ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಇದ್ರದ್ದು ಹಾಕ್ಕೊಂಡಿಲ್ಲದೆ ಇರೋದಕ್ಕೆ ಕ್ಲಿಪ್ಪಿಂಗ್ಸ್ ಯಾವುದೂ ಇಲ್ಲ, ಇದನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಬ್ಲೌಸ್ ಡಿಸೈನ್ನ ಬಂದು ನಾನು ಜ್ಯುವೆಲ್ರಿ ವರ್ಕ್ ಮಾಡಿಸಿದ್ದೆ ಈ ಥರ. ಇದು ಸ್ಲೀವ್ಸ್ಗೆ ಆ್ಯಂಡ್ ಇದು ಬ್ಯಾಕ್ ಸೈಡ್. ಆ್ಯಂಡ್ ಬ್ಯಾಕ್ ಸೈಡ್ ನಾಟಿಂಗ್ಸ್ಗೂ ಅಷ್ಟೇ ಈ ಥರ ನೋಡಿ ಹಾಕಿದ್ದಾರೆ. ಏನಂತಾರೆ ದೀಪ ಅಂತಾರಲ್ಲ ಆ ಥರದ್ರಲ್ಲಿ ಜ್ಯುವೆಲ್ರಿ ವರ್ಕ್ ಟೈಪಲ್ಲಿ ಮಾಡಿಸಿದ್ದೆ ನಾನು. ಇದನ್ನ ರೆಫರೆನ್ಸ್ ಪಿಕ್ ಕೊಟ್ಟು ನಾನು ಮಾಡಿಸಿದ್ದು. ಸೇಮ್ 2 ಸ್ಲೀವ್ಸಿಗೂ ಇದೇ ಥರ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಇದು ಇಷ್ಟೇ. ಕಟ್ ವರ್ಕ್ ಥರನೂ ಇದೆ ಒಂಥರ ಶೇಪಲ್ಲಿ. ಈ ಥರ ನಾನು ವರ್ಕ್ ಮಾಡಿಸಿದ್ದೆ. ಇದು ಸ್ಯಾರಿಗೆ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಆದಾಗ ನಾನು ಈ ಸ್ಯಾರಿಗೆ ಕುಚ್ಚೇನು ಬೇಡ ಅಂತಲೇ ಹೇಳಿದ್ದೆ. ಬಿಕಾಸ್ ಎಲ್ಲದನ್ನು ಹರಿಬರಿಯಲ್ಲಿ ಮಾಡೋದು ಬೇಡ ಅಂತ. ಇದನ್ನ ನೋಡಿ ಚೆನ್ನಾಗಿ ಹಾಕ್ಸೋಣ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿಸಿದೆ. ಈ ಸ್ಯಾರಿಗೆ ನಾನು ಯಾವುದೇ ರೀತಿಯಾದಂಥ ಕುಚ್ಚೇನು ಹಾಕ್ಸಿಲ್ಲ, ಅದು ಹಂಗೆ ಇಟ್ಟಿದ್ದೀನಿ, ಪ್ಲೇನಲ್ಲೇ ಇಟ್ಟಿದ್ದೀನಿ. ಇನ್ನೂ ವೇರ್ ಮಾಡಿಲ್ಲ ನಾನು. ಬಟ್ ನಾನು ವೇರ್ ಮಾಡಿದ್ದು ಮುಹೂರ್ತಕ್ಕೆ ಅಂತ ವೇರ್ ಮಾಡಿದ ಸ್ಯಾರಿದು ಮತ್ತು ರಿಸೆಪ್ಷನ್ಗೆ ಅಂತ ವೇರ್ ಮಾಡಿದ ಸ್ಯಾರಿದು ಫೋಟೋನ ನಾನು ಹ್ಯಾಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ನಾನು ಯಾಕೆ ಇದನ್ನು ಹಾಕ್ಕೊಂಡಿಲ್ಲ ಅಂದರೆ, ನಾನು ಹೇಳಿದ್ನಲ್ಲ ಮುಹೂರ್ತದಲ್ಲಿ ಅರ್ಶಿನ ಇರುತ್ತೆ ಮತ್ತು ತೇವದ ಕೈಯಲ್ಲೆಲ್ಲ ಸ್ಯಾರಿನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಗಲೀಜು ಮಾಡೋದು ಅಷ್ಟು ಕಾಸ್ಟ್ಲಿ. ನಾನು ಬರೀ 2 ಸ್ಯಾರಿಗೇ ಇದು ಮತ್ತು ನಾನು ಹಾಕ್ಕೊಂಡಿದ್ದು ರಿಸೆಪ್ಷನ್ಗೆ ಹಾಕ್ಕೊಂಡಿದ್ದು ಸ್ಯಾರಿಗೇ ಬರೀ 2 ಸ್ಯಾರಿಗೇ 50,000 ಪೇ ಮಾಡಿದ್ದೀವಿ. ಅಲ್ಲಿ ಬರೀ 2 ಸ್ಯಾರಿಯಿಂದ 50,000 ಆಗಿತ್ತು. ಅದರಿಂದ ನಾನು ಅದನ್ನು ಹಾಳು ಮಾಡೋಕ್ಕೆ ಇಷ್ಟ ಇರಲಿಲ್ಲ ನನಗೆ. ಮತ್ತೆ ಅದನ್ನು ಏನಂತಾರೆ ಒಂದ್ಸತಿ ಯೂಸ್ ಮಾಡಿದ ನನಗೆ ಇನ್ವೆಸ್ಟ್ ಮಾಡೋಕ್ಕೂ ಜಾಸ್ತಿ ಇಷ್ಟ ಇರಲಿಲ್ಲ. ಯಾಕೆ ಅಂದರೆ ಬಟ್ಟೆಗಳ ಮೇಲೆ, ಸ್ಯಾರೀಸ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಅಷ್ಟು ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು 2 ಸ್ಯಾರಿಯಿಂದ ಇಷ್ಟೇ ಬಜೆಟಲ್ಲಿ ತೊಗೋಬೇಕು ಅಂತಲೇ ಹೋಗಿದ್ದು. ಅಷ್ಟೇ ಬಜೆಟಲ್ಲೇ ತೊಗೊಂಡಿದ್ದು. ಆ್ಯಂಡ್ ನಾನು ಇದು ರಿಸೆಪ್ಷನ್ಗೆ ಕೂಡ ಲೆಹೆಂಗಾ ತೊಗೋಬೇಕು ಅಂತ ಹೋಗಿ ಫೈನಲಿ ನಾನು ಸ್ಯಾರಿನೇ ತೊಗೊಂಡೆ. ಯಾಕೆ ಅಂದರೆ ಲೆಹೆಂಗಾನ ಒಂದ್ಸರಿ ರಿಸೆಪ್ಷನ್ಗೆ ಹಾಕಿ ಎತ್ತಿಟ್ರೆ ಇನ್ನು ಹಾಕೋದೇ ಇಲ್ಲ ನಾವು. ಯಾವಾಗೂ ಹಾಕೋದ್ರಿಂದ ಸುಮ್ಮನೆ ಅಷ್ಟು ಇನ್ವೆಸ್ಟ್ ಮಾಡೋದು ನನಗೂ ಇಷ್ಟ ಇರಲಿಲ್ಲ. ಸೊ ಸ್ಯಾರಿ ಆದರೆ ಅಟ್ಲೀಸ್ಟ್ ಯಾವ್ದಾನ ಫಂಕ್ಷನ್ ಇರ್ಬೋದು, ಇಲ್ಲ ಮದುವೆ ಇರ್ಬೋದು, ನೆಕ್ಸ್ಟ್ ಯಾವ್ದಾನ ಇದ್ದಾಗ ಕ್ಲೋಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಮದುವೆ ಇದ್ದಾಗ ಹಾಕ್ಕೋಬೋದು ಅಂತ ನಾನು ಲಾಸ್ಟಿಗೆ ಸ್ಯಾರಿನೇ ತೊಗೊಂಡೆ. ಆ್ಯಂಡ್ ಇದನ್ನು ನಾನು ಹಾಕ್ಕೊಂಡಿಲ್ಲ ಇನ್ನು. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಾಕ್ಕೊಂಡಾಗ ಫೋಟೋ ಹಾಕ್ತೀನಿ, ವ್ಲಾಗಲ್ಲೂ ಕೂಡ ನಿಮ್ಗೆ ಹೇಳ್ತೀನಿ. ಇದನ್ನು ಹಾಕ್ಕೊಂಡಾಗ ಸ್ಯಾರಿನ ನಿಮಗೆ ತೋರಿಸ್ತೀನಿ. ಬಟ್ ಆಸೆ ಇದೆ ಇದನ್ನು ಹಾಕ್ಕೊಳ್ಳೇಬೇಕು ಅಂತ. ಇದೇ ಥರ ಎಷ್ಟು ಸ್ಯಾರೀಸ್ನ ವರ್ಕ್ ಮಾಡಿಸಿ ಏನಂತಾರೆ ಹಾಗೆ ಎತ್ತಿಟ್ಟಿದ್ದೀನಿ, ಯಾವುದು ಹಾಕ್ಕೊಂಡೇ ಇಲ್ಲ. ಬಿಕಾಸ್ ಹಾಕ್ಕೊಳ್ಳೋಕ್ಕೆ ಟೈಮು ಸಿಗ್ತಾ ಇಲ್ಲ, ಯಾವುದೇ ರೀತಿ ಫಂಕ್ಷನ್ಸು ಇಲ್ಲ, ಯಾವುದಕ್ಕೂ ಅಟೆಂಡು ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಾಗಿತ್ತು ನಂದು 3 ಸ್ಯಾರಿನ ತೊಗೊಂಡು. ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದರು, ಅದು ನಾರ್ಮಲ್ ಏನಂದರೆ ಸಾಫ್ಟ್ ಸಿಲ್ಕಲ್ಲಿರೋ ಸ್ಯಾರಿನೇ ಅದು. ಅದನ್ನು ನಾನು ಒಂದು ನಿಮಿಷ ತೋರಿಸ್ತೀನಿ. ಅದೇ ಆ ಕಡೆದು ಗ್ರೀನ್. ಬ್ಲೌಸ್ ಕೊಡು. ಅಲ್ಲೇ ಇದೆ ನೋಡು ಮೇಲೆ. ಇಲ್ಲಿ ಈ ಕಡೆ ಮೇಲೆ ಇಟ್ಟಿದ್ದೀನಿ. ಅಲ್ಲಿದೆ ನೋಡಿ, ಇನ್ನೊಂದು ಸ್ಯಾರಿ ಕೊಟ್ಟಿದ್ದು ಗ್ರೀನ್ ವಿತ್ ಪಿಂಕ್. ಸೊ ಇದನ್ನ ನಾನು ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿದ್ದಂಥ ಸ್ಯಾರಿ.
ಎಂಗೇಜ್ಮೆಂಟ್ ಅಲ್ಲ, ಅದು ಹೂ ಮುಡ್ಸೋ ಶಾಸ್ತ್ರ. ನಾವು ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ, ಹೂ ಮುಡ್ಸೋ ಶಾಸ್ತ್ರ ಮಾಡಿ ಡೈರೆಕ್ಟ್ ಆಗಿ ಮದುವೆನೇ ಆಗಿದ್ದು. ಸೊ ನಾನು ಏನಂತಾರೆ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ, ಹೂ ಮುಡ್ಸೋ ಶಾಸ್ತ್ರದಲ್ಲೇನೆ ನನಗೆ ಸ್ಯಾರಿನ ಕೊಟ್ಟಿದ್ರು. ಈ ಸ್ಯಾರಿನ ನಾನು ವೇರ್ ಮಾಡಿದ್ದು. ಇದು ಅಷ್ಟೇ ಗ್ರೀನ್ ಕಲರ್ ಇದೆ, ಗ್ರೀನ್ ಎಲ್ಲೋ ಎಲ್ಲ ಮಿಕ್ಸ್ ಕಲರ್. ಇದ್ರದ್ದು ನಾನು ಪಿಕ್ನ ನಿಮಗೆ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಇದನ್ನ ಕುಚ್ಚು ಅರ್ಧಂಬರ್ಧ ಹಾಕಿದ್ದಾರೆ. ನಾನು ಹೂ ಮುಡ್ಸೋ ಶಾಸ್ತ್ರದಲ್ಲಿ ಹಾಕ್ಕೊಳಕ್ಕಾಗಿರ್ಲಿಲ್ಲ ಕುಚ್ಚನ್ನ, ಅರ್ಜೆಂಟಲ್ಲಿ ಇದ್ದಾಗ. ಇದು ಅರ್ಧ ಹಾಕಿದ್ದಾರೆ, ಇನ್ನೂ ಹಂಗೆ ಇದೆ, ಫುಲ್ ಕಂಪ್ಲೀಟ್ ಮಾಡಿಲ್ಲ ಕುಚ್ಚು. ಇವಾಗ ನಮ್ಮ ಅಮ್ಮ ಹತ್ರನೇ ಹಾಕಿಸ್ತಾ ಇದ್ದೀನಿ ಕುಚ್ಚನ್ನ. ಇದ್ರದ್ದು ಬ್ಲೌಸ್ ಬಂದು ಇದನ್ನು ಅಷ್ಟೇ ಥ್ರೆಡ್ ವರ್ಕ್ ಮಾಡಿಸಿದ್ದು, ನಾನು ಮಿಷಿನಲ್ಲಿ ವರ್ಕ್ ಮಾಡಿಸಿದ್ದು. ಸ್ಲೀವ್ಸಿಗೆ ಈ ಥರ ಹಾಕಿಸಿ ಬ್ಯಾಕ್ ಸೈಡ್ ಈ ಥರ ಮಾಡಿಸಿದ್ದೆ. ಥ್ರೆಡ್ ಕೊಟ್ಟಿದ್ರು, ನಾನು ಥ್ರೆಡ್ನ ರಿಮೂವ್ ಮಾಡಿಸಿ ಬಟನ್ ಹಾಕ್ಸಿದ್ದೀನಿ. ಈ ಥರ ಬ್ಯಾಕ್ ಸೈಡ್, ಇದು ಫ್ರಂಟ್. ಆ್ಯಂಡ್ ಈ ಸ್ಟೋನ್ಸ್ನ ಆ್ಯಡ್ ಮಾಡಿಸಿದ್ದೆ, ಇದನ್ನ ಹಾಕ್ಸಿದ್ದೆ, ಯಾಕಂದರೆ ಒಂದು ಸ್ವಲ್ಪ ಹೆವಿ ಫೀಲ್ ಬರಲಿ ಅನ್ನೋ ಕಾರಣಕ್ಕೆ ಅದನ್ನು ಆ್ಯಡ್ ಮಾಡಿಸಿದ್ದು ನಾನು. ಆ್ಯಂಡ್ ಇನ್ನೊಂದು ಸ್ಯಾರಿ ಬಂದು ಇದು ಅಷ್ಟೇ ಗ್ರೀನ್ ವಿತ್ ಪಿಂಕ್ ಕಲರ್, ಇದನ್ನು ನಾನೇ ಸೆಲೆಕ್ಟ್ ಮಾಡಿದ್ದು. ಸೊ ಇನ್ನೊಂದು ಸ್ಯಾರಿ ಕೊಟ್ಟಿದ್ದು ಬಂದು ಗ್ರೀನ್ ಕಲರ್ ಸ್ಯಾರಿ. ಇದು ಫುಲ್ ಗ್ರೀನ್ ಇದೆ, ಫುಲ್ ಪ್ಲೇನ್ ಸ್ಯಾರಿ. ಈ ಥರ ಮಧ್ಯದಲ್ಲಿ ಡಿಸೈನ್ಸ್ ಬಂದಿದೆ ಸಿಲ್ವರ್ ಇದರಲ್ಲಿ. ಫುಲ್ ಗ್ರೀನ್ ಕಲರ್ ಸ್ಯಾರಿ. ಪಲ್ಲು ಮಾತ್ರ ಪಿಂಕ್ ಕಲರ್ ಬಂದಿತ್ತು. ಪಲ್ಲು ಬಂದು ಪಿಂಕ್ ಕಲರ್. ಇದ್ರದ್ದು ಕೂಡ ಫೋಟೋನ ಆ್ಯಡ್ ಮಾಡ್ತೀನಿ ಸೈಡಲ್ಲಿ. ಸೊ ಇದು ಇನ್ನೊಂದು ಸ್ಯಾರಿ. ಇದು ನಾರ್ಮಲಾಗಿ ನಾನೇ ತೊಗೊಂಡಿದ್ದು, ಅಂದರೆ ಅವರು ಕೊಡ್ಬೇಕಾದ್ರೆ ನಾನೇ ಸೆಲೆಕ್ಟ್ ಮಾಡಿದ್ದಂಥ ಸ್ಯಾರಿ ಇದು. ಆ್ಯಂಡ್ ಇದು ಅಷ್ಟೇ ಥ್ರೆಡ್ ವರ್ಕಲ್ಲಿ ವರ್ಕ್ ಮಾಡಿಸಿದ್ದೆ, ತುಂಬಾ ಸಿಂಪಲಾಗಿ ಮಾಡಿಸಿದ್ದೆ. ಆ್ಯಂಡ್ ಈ ಥರ ಮಿಷಿನ್ ವರ್ಕೇ ಮಾಡಿಸಿರೋದು ನಾನು. ಈ ಥರ ಫುಲ್ ಏನಂತ ಲೀಫ್ ಡಿಸೈನ್ ಮಾಡಿಸಿದ್ದೀನಿ ಅಷ್ಟೇ. ಸೊ ಇಷ್ಟು ನನ್ನ ಮದುವೆ ಸೀರೆ ಕಲೆಕ್ಷನ್ನು, ಮತ್ತು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ಕೊಟ್ಟಂಥ ಸ್ಯಾರೀಸ್ ನನಗೆ. ಸೊ ನಮ್ಮ ಮಮ್ಮಿ ಇಲ್ಲಿ ಅದನ್ನೆಲ್ಲ ನೀಟಿಗೆ ಏನಂತಾರೆ ಕೊಡು ಮಮ್ಮಿ, ತೋರಿಸ್ತೀನಿ. ಸ್ಯಾರಿನ ಫೋಲ್ಡ್ ಮಾಡಿ ಈ ಥರ ಹಾಕ್ತಾವ್ರೆ ಹ್ಯಾಂಗರ್ಗೆ. ಇವಾಗ ಇಲ್ಲೇ ಇದ್ದಾರೆ, ಈ ಥರ ಹ್ಯಾಂಗರಿಗೆ ಹಾಕ್ತಾ ಇದ್ದಾರೆ ಬ್ಲೌಸ್ನ ಸ್ಯಾರಿನ ಒಟ್ಟಿಗೆನೆ, ಚೆನ್ನಾಗಿ ಇರಲಿ ಅಂದರೆ ನೀಟಾಗಿರಲಿ ಅಂತ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟು ನನ್ನ ಹಸ್ಬೆಂಡ್ ಮನೆ ಕಡೆಯಿಂದ ನನಗೆ ಕೊಟ್ಟಂಥ ಸ್ಯಾರೀಸು. ನಾನು ಸೆಲೆಕ್ಟ್ ಮಾಡಿರುವಂಥ ಎಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು, ಯಾವುದೂ ಯಾರ ಮೇಲೂ ಡಿಪೆಂಡ್ ಆಗಿ ನಾನು ಹೋಗಿರಲಿಲ್ಲ. ಆ್ಯಂಡ್ ನಾನು ಇದು ಬ್ಲೂ ಕಲರ್, ಮೇನ್ಲಿ ಈ ಕಲರ್ ತೊಗೊಂಡಾಗ ಮಾತ್ರ ಎಲ್ಲರ ಕಡೆಯಿಂದ ಬಂದಂಥ ಕಾಂಪ್ಲಿಮೆಂಟ್ಸ್, ಯಾಕೆ ಈ ಕಲರ್ ತೊಗೊಂಡೆ, ಯಾಕೆ ಈ ಥರ ಕಲರ್ ತೊಗೊಂಡೆ ಅಂತ. ಏನಕ್ಕೆ ಆ ಥರ ಕೇಳಿದ್ರು ಅಂದರೆ, ಇವಾಗ ರಿಸೆಪ್ಷನಲ್ಲಿ ಎಲ್ಲ ಟ್ರೆಂಡ್ ಆಗ್ತಾ ಇತ್ತು, ಪಿಂಕ್ ವಿತ್ ಗ್ರೀನ್ ಕಲರ್, ಒಂಥರ ಆರೆಂಜ್ ಕಲರ್ ಸ್ಯಾರಿ, ಆ ಥರ ಸ್ಯಾರೀಸ್ ಹಾಕ್ಕೊತಾ ಇದ್ರು ನನ್ನ ಮದುವೆ ಟೈಮಲ್ಲಿ. ನಾನು ನೋಡಿದಾಗ, ರೆಫರ್ ಮಾಡಿದಾಗ, ನಾನು ಯಾಕೆ ಈ ಕಲರ್ ತೊಗೊಂಡೆ ಅಂದರೆ, ಈ ಕಲರ್ ಸ್ಯಾರಿ ನನಗೆ ಯಾರೂ ಬ್ರೈಡ್ ಹಾಕಿರೋದು ನಾನು ನೋಡಿರಲಿಲ್ಲ. ನಾನು ರೆಫರ್ ಮಾಡಿದ ಪ್ಲೇಸಿಂದ ಯಾರು ಈ ಕಲರ್ ಸ್ಯಾರಿ ಹಾಕಿದ್ದನ್ನ ನಾನು ನೋಡಿರಲಿಲ್ಲ. ಹಾಕಿದ್ರು ಸ್ಕೈ ಬ್ಲೂ ಕಲರ್ ಆ ಥರ ಹಾಕಿದ್ರು. ಆ್ಯಂಡ್ ನಾನು ಫಿಕ್ಸ್ ಆಗಿದ್ದೆ, ಈ ಥರ ಇದೇ ಕಲರ್ ತೊಗೋಬೇಕು, ಎಲ್ಲಾರ್ದು ಸೇಮ್ ಥರ ನಂದು ಸೇಮ್ ಆಗಬಾರ್ದು, ನಾನು ಸ್ವಲ್ಪ ಡಿಫ್ರೆಂಟಾಗೇ ಟ್ರೈ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಆಗಿದ್ದೆ. ಸೊ ನಾನು ಈ ಕಲರ್ನ ಚೂಸ್ ಮಾಡಿದ್ದು. ಇದ್ರ ಜೊತೆ ನನ್ನ ಹಸ್ಬೆಂಡ್ಗೆ ವೈಟು ಅಲ್ಲ, ಆಫ್ ಆ್ಯಂಡ್ ಆಫ್ ಲೈಕ್ ಕ್ರೀಮ್ ಕಲರ್ ಸೂಟ್ನ ಸೆಲೆಕ್ಟ್ ಮಾಡಿದ್ದು ಲಾಸ್ಟ್ ಮೂಮೆಂಟಲ್ಲಿ. ಆ್ಯಂಡ್ ನನ್ನ ಮದುವೆ ಟೈಮಲ್ಲಂತೂ ಸುಮಾರು ಸತಿ ಚಿಕ್ಕಪೇಟೆಗೆ ಓಡಾಡ್ಬಿಟ್ಟಿದ್ದೀವಿ. ಒಂದು ಸತಿ ಸ್ಯಾರಿಗೆ, ಒಂದು ಸತಿ ಬಾಟಾ ಶೋರೂಮ್ ಚಿಕ್ಕಪೇಟೆಗೆ, ಮತ್ತು ನಾನು ನಮ್ಮ ಅಮ್ಮ ಒಂದು ಸತಿ ಚಿಕ್ಕಪೇಟೆಗೆ, ಸುಮಾರು ಸರಿ ನನ್ನ ಹಸ್ಬೆಂಡ್ ಜೊತೆನೇ ಅದಕ್ಕೆ ಇದಕ್ಕೆ ಕಲೆಕ್ಷನ್ಗೆ ಅಂತ ಏನಂತಾರೆ ಸ್ಯಾರೀಸ್ ತೊಗೊಬರೋಕ್ಕೆ ಅಂತ ಓಡಾಡ್ಬಿಟ್ಟಿದ್ದೀವಿ, ಅದು ಇದು ಕೆಲಸದ ಮೇಲೆ. ಆ್ಯಂಡ್ ಇದಾಗಿತ್ತು
ಇವತ್ತಿನ ಇನ್ನೊಂದೇನು ಅಂದ್ರೆ ಸಾರಿ ಎಂಡ್ ಮಾಡ್ತಾನೆ ಇಲ್ಲ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದ್ರೆ ನಾನು ಸುಮ್ನೆ ಇಲ್ಲಿ ಪೋಥಿಸಲ್ಲಿ ತಗೊಳ್ಳೋ ಬದಲು ನನ್ನ ಮದುವೆ ಸ್ಯಾರಿನ ನನ್ನ ಹಸ್ಬೆಂಡ್ ಮನೆಯವ್ರು ಕೊಟ್ಟಾದ್ಮೇಲೆ ನಮ್ಮ ಮನೆ ಕಡೆಯಿಂದ ನಾವು ಒಂದಷ್ಟು ಜನಕ್ಕೆ ಸ್ಯಾರೀಸ್‌ನ ಕೊಡೋದಿರುತ್ತಲ್ಲ, ಫ್ಯಾಮಿಲಿ ಮೆಂಬರ್ಸ್‌ಗೆಲ್ಲ ಮದುವೆಗೆ ಕರಿಬೇಕಾದ್ರೆ ಈ ಥರ ಸೀರೆನ ಕೊಟ್ಟು ಕರೀತಾರಲ್ಲ, ಆ ಥರ ಸೀರೆನ ತಗೋಬರೋದಕ್ಕೆ ಅಂತ ನಮ್ಮ ಅಪ್ಪ, ಅಮ್ಮ ಕಲ್ಲೂರ್ಗೆ ಹೋಗಿದ್ರು. ಕಲ್ಲೂರಲ್ಲಿ ಮಾತ್ರ ಸಕ್ಕತ್ತಾಗಿದೆ ಕಲೆಕ್ಷನ್ಸು. ನಾನು ಬರೀ 2 ಸ್ಯಾರಿಗೆ 50,000 ಇನ್ವೆಸ್ಟ್ ಮಾಡಿದ್ರೆ, ಅವ್ರು ಕಲ್ಲೂರಿಂದ ಹೋಲ್ ಫ್ಯಾಮಿಲಿಗೆ 50,000 ಬಜೆಟಲ್ಲಿ ಸ್ಯಾರೀಸ್‌ನ ಅಂದ್ರೆ 40,000 ಅಲ್ಲ ಮಮ್ಮಿ? ಅಷ್ಟೆಲ್ಲ ನೀವು ಕೊಟ್ಟು ತಗೊಬಂದಿದ್ದು? 40,000 ಬಜೆಟಲ್ಲಿ ಹೋಲ್ ಫ್ಯಾಮಿಲಿಗೆ ಸ್ಯಾರೀಸ್‌ನ ತಗೊಬಂದಿದ್ದು. ಬಟ್ ಕ್ವಾಲಿಟೀಸು ಕೂಡ ತುಂಬಾನೇ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು ನಾವು ಕೊಟ್ಟಿರೋಂಥ ಸ್ಯಾರೀಸು. ಸೊ ನಾನು ಕೂಡ ಐಡಿಯಾದಲ್ಲಿದ್ದೀನಿ ನೋಡೋಣ. ಆದರೆ ಸ್ಯಾರೀಸ್ ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಇದ್ದೀನಿ. ಬಟ್ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಏನಂತೀಯ ಮಮ್ಮಿ? ಆದರೆ ಮಾಡೋಣ. ಸೊ ನಾನು ಅವಾಗ ಅನಿಸ್ತು ನನಗೆ ಅಲ್ಲಿಂದ ಸುಮ್ಮನೆ ಪೋಥಿಸಲ್ಲಿ ತಗೊಳ್ಳೋ ಬದಲು ನಾನು ಅಲ್ಲೇ ಹೋಗಿ ತಗೋಬೇಕಾಗಿತ್ತು ಅಂತ. ಬಟ್ ನಾನು ಮದುವೆಗೆ 1 ತಿಂಗಳಿರುವಾಗ ಅಷ್ಟೇ ಹೋಗಿ ನನ್ನ ಅಪ್ಪ ಅಮ್ಮ ಹೋಗಿ ಇದು ಸ್ಯಾರೀಸ್‌ನ ತಗೊಬಂದಿದ್ದು. ಬಟ್ ನನ್ನ ಮದುವೆ ಸ್ಯಾರಿನ ನಾವು 3 ತಿಂಗಳು ಇತ್ತು ನನ್ನ ಮದುವೆಗೆ. ಅವಾಗೇನೆ ಕೊಡ್ಸಿದ್ರು ನನ್ನ ಹಸ್ಬೆಂಡ್ ಮನೆ ಕಡೆಯವರು. 3 ತಿಂಗಳಿರುವಾಗೆ ನನಗೆ ಕೊಡ್ಸಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಯಾರಿಗೆಲ್ಲ ನನ್ನ ಮದುವೆ ಸ್ಯಾರಿ ಕಲೆಕ್ಷನ್ಸ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್‌ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ತಪ್ಪದೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.